ಗಂಗಾವತಿಯ MLA ಆದ ಜನಾರ್ದನ್ ರೆಡ್ಡಿಯವರು ಮುಖ್ಯಮಂತ್ರಿಗಳಲ್ಲಿ ಕೊಟ್ಟಂಥ ಹೇಳಿಕೆಗೆ ತೀವ್ರವಾಗಿ ಖಂಡಿಸ್ತಾ ಅವರ ಪದ ಬಳಕೆ ಅದನ್ನು ಕೂಡ ಖಂಡಿಸ್ತಾ ಅಯೋಗ್ಯ ಜನಾರ್ದನ್ ರೆಡ್ಡಿ ಕೂಡಲೇ ಕ್ಷಮೆಯನ್ನು ಕೋರಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದೆ. ಮೊನ್ನೆ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಜನ ಸುಮಾರು 45.5% ಓಟನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟು 1 ರಿಂದ 9 ಸೀಟ್ಗಳಿಗೆ ಆಶೀರ್ವಾದ ಜನರಿಗೆ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ, ಕೇವಲ ನಮಗೂ BJPಗೆ 10% ಮಾತ್ರ ಕಡಿಮೆ, ಆದರೂ ಕೂಡ ಸೀಟ್ ನಮಗೆ ಕಡಿಮೆ ಬಂತು. BJPಯವರಿಗೆ 11 ಸೀಟ್ ಬಂತು, ನಮಗೆ 9 ಸೀಟ್ ಬಂತು. ಬಹಳ ಕಡಿಮೆ ಅಂತರದಿಂದ ನಾವು 3 ಸೀಟನ್ನು ಸೋತಿದ್ದೀವಿ. ಒಂದು ಹಾವೇರಿ ಇರ್ಬೋದು, ಬೆಂಗಳೂರು ಸೆಂಟ್ರಲ್ ಇರ್ಬೋದು, ಚಿತ್ರದುರ್ಗ ಇರ್ಬೋದು. ನಾವು ಕನಿಷ್ಠ 13-14 ಸೀಟ್ ನಾವು ಗೆಲ್ತೀವಿ ಅಂತ ಕನಿಷ್ಠ ವಿಶ್ವಾಸ ಇಟ್ಕೊಂಡಿದ್ವಿ. ಆದರೆ ಕೆಲವು ಕಾರಣಗಳಿಂದ ನಾವು ಗೆಲ್ಲಕ್ಕೆ ಸಾಧ್ಯ ಆಗಿಲ್ಲ. 2019 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 31% ಇತ್ತು, BJPಗೆ 51% ಇತ್ತು. ಅವಾಗ ಈಗ BJPಗೆ 46% ಇದೆ, ಕಾಂಗ್ರೆಸ್ 45%. ಅದು ಈ ಕ್ಷೇತ್ರದಲ್ಲಿ